ಹಾಯ್ ಹರಿ ಓಂ ಸರ್ವೇ ಜನ ಸುಖಿನೋ ಭವಂತು. ಇವತ್ತು ನಾನು ನಿಮಗೆಲ್ಲ ಒಂದು ಐಸ್ ಕ್ರೀಮ್ ಗಡ್ಬಡ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೂಟ್ನೆಲ್ಲ ಹಾಕ್ಕೊಂಡು ಡ್ರೈ ಫ್ರೂಟ್ನೆಲ್ಲ ಹಾಕ್ಕೊಂಡು ಹೇಗೆ ಮಾಡೋದು ಅಂತ. ಅದಕ್ಕೆಲ್ಲ ಮೊದಲಿಗೆ ಏನು ಬೇಕು ಅಂತ ಹೇಳ್ತೀನಿ. ನಾನು ಬನಾನಾ ತೊಗೊಂಡಿದ್ದೀನಿ, ನೀವು ಯಾವ ಫ್ರೂಟ್ ಬೇಕಾದ್ರೂ ತೊಗೋಬೋದು. ಮತ್ತು ಖರ್ಜೂರ ತೊಗೊಂಡಿದ್ದೀನಿ, ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ, ಇದು ಚಾಕ್ಲೇಟ್ ಪೌಡರ್, ಇದಿಷ್ಟು ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಇದು ನಾನೇ ಮನೇಲಿ ಮಾಡಿರೋ ಐಸ್ ಕ್ರೀಮ್. ಇದು ಸ್ವಲ್ಪ ಆರೆಂಜ್ ಜ್ಯೂಸು, ಅದಕ್ಕೆ ಕಾಮಕಸ್ತೂರಿ ಬೀಜ ಹಾಕಿದ್ದೀನಿ. ಹಾಗೆ ರೋಸ್ ಸಿರಪ್ ಸ್ವಲ್ಪ ತಗೊಳ್ಳೋಣ. ಹಾಗೆ ಚಾಕ್ಲೇಟ್ ಸಿರಪ್. ಇದಿಷ್ಟನ್ನು ಮಾಡಿ ಹೇಗೆ ನಾವು ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದೊಂದೇ ಹಾಕ್ತಾ ಹೋಗ್ತೀನಿ. ಫಸ್ಟಿಗೆ ನಾನು ಸ್ವಲ್ಪ ಫ್ರೂಟ್ ಹಾಕ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಖರ್ಜೂರವನ್ನು ಹಾಕ್ತೀನಿ. ಆಮೇಲೆ ಅದಕ್ಕೆ ಗೋಡಂಬಿ, ಈ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ರಿ. ಹಾಗೆ ಚಾಕ್ಲೇಟ್ ಪೌಡ್ರನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಾದ್ರ ಮೇಲೆ ಇದಕ್ಕೆ ಸ್ವಲ್ಪ ಆರೆಂಜ್ ಮತ್ತು ಕಾಮಕಸ್ತೂರಿ ಬೀಜ ಇದು ಮಾಡಿದ್ವಲ್ಲ, ಇದನ್ನು ಸ್ವಲ್ಪ ಶಿರಪ್ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ರ ಮೇಲೆ ಇಲ್ಲ ಐಸ್ ಕ್ರೀಮ್ ಇದೆ ನೋಡಿರಿ, ನಾನೇ ಮಾಡಿರ್ತಕ್ಕಂಥ ಮನೇಲಿ ಮಾಡಿರ್ತಕ್ಕಂಥ ಐಸ್ ಕ್ರೀಮ್ ಇದು. ಎರಡು ಸಲ ಹಾಕಿದ್ದೀನಿ. ಮತ್ತು ನೀವು ಡ್ರೈ ಫ್ರೂಟ್ಸನ್ನೆಲ್ಲ ಹಾಕ್ಕೊಳ್ರಿ. ಫ್ರೂಟು ಮತ್ತು ಡ್ರೈ ಫ್ರೂಟ್ಸನ್ನೆಲ್ಲ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತೊಂದು ಸ್ವಲ್ಪ ಸಿರಪ್ ಹಾಕ್ಕೊಳ್ರಿ. ಮತ್ತು ನಿಮ್ಗೆ ಎಷ್ಟು ಬೇಕು ಅಷ್ಟು ಐಸ್ ಕ್ರೀಮನ್ನು ಹಾಕ್ಕೊಳ್ಳಿ. ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಆದ್ರ ಮೇಲೆ ನಾನು ರೋಸ್ ಸಿರಪನ್ನು ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ರಿ. ಇದಾದ್ರ ಮೇಲೆ ಲಾಸ್ಟ್ ಹೀಗೆ ನೋಡ್ಬೋದು ಸ್ವಲ್ಪನೇ ಸ್ವಲ್ಪ ಚಾಕ್ಲೇಟ್ ಸಿರಪ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಸ್ತಾಗಿರುವಂತಹ ಚಾಕ್ಲೇಟ್ ಸಿರಪ್ ರೆಡಿ ಇದೆ. ಒಂದ್ಸಲಿ ಮನೇಲಿ ಮಾಡ್ಕೊಂಡು ತಿಂದು ನೋಡಿ, ತುಂಬ ಮಸ್ತಾಗಿರುತ್ತೆ. ಡ್ರೈ ಫ್ರೂಟ್ಸು ಎಲ್ಲದರಿಂದ ಕೂಡಿರುತ್ತೆ, ತುಂಬ ಚೆನ್ನಾಗಿದೆ. ಒಂದ್ಸಲಿ ಟೇಸ್ಟನ್ನ ಮಾಡಿ. ಥ್ಯಾಂಕ್ ಯು, ಬಾಯ್.